ದೇಶದ ಅತಿದೊಡ್ಡ ರಾಬರಿಯೊಂದು ಕರ್ನಾಟಕದಲ್ಲಿ ನಡೆದಿದೆ. ಬರೋಬ್ಬರಿ 400 ಕೋಟಿ ರೂಪಾಯಿ ಹಣವಿದ್ದ 2 ಕಂಟೈನರ್ಗಳು ಬೆಳಗಾವಿ ಗಡಿ ಭಾಗದಲ್ಲಿ ನಾಪತ್ತೆಯಾಗಿದೆ. ಕ್ರೈಮ್ ಹಿಸ್ಟರಿಯಲ್ಲೇ ಬೆಚ್ಚಿ ಬೀಳಿಸುವ ಅತಿದೊಡ್ಡ ದರೋಡೆ ಇದಾಗಿದೆ. ಹಾಗಾದ್ರೆ ಹಣ ಹೋಗಿದ್ದಾದ್ರೂ ಎಲ್ಲಿಗೆ, ಯಾರ್ಯಾರ ಕೈವಾಡ ಇರಬಹುದು, ಬನ್ನಿ ನೋಡೋಣ. ಬೆಳಗಾವಿ ಗೋವಾ ಗಡಿಯಲ್ಲಿ ಬರೋಬ್ಬರಿ 400 ಕೋಟಿ ರಾಬರಿ, 2 ಕಂಟೈನರ್ ಹೈಜಾಕ್. ಹಣ ಹೋಗಿದ್ದಾದರೂ ಎಲ್ಲಿಗೆ? ಕ್ರೈಮ್ ಹಿಸ್ಟರಿಯಲ್ಲೇ ಅತಿ ದೊಡ್ಡ ದರೋಡೆ, ದೇಶದಲ್ಲೇ ಸಂಚಲನ. ಇದು ಇಡೀ ದೇಶದಲ್ಲೇ ನಡೆದ ಅತಿ ದೊಡ್ಡ ದರೋಡೆ. ಕ್ರೈಮ್ ಇತಿಹಾಸದಲ್ಲೇ ಇಂಥ ಕೇಸ್ ಕಂಡಿಲ್ಲ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 400 ಕೋಟಿ ನಗದು ಸಾಗಿಸುತ್ತಿದ್ದ 2 ಕಂಟೈನರ್ಗಳನ್ನೇ ಹೈಜಾಕ್ ಮಾಡಲಾಗಿದೆ. ಈ ರಾಬರಿಯಿಂದ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯಗಳ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಹೈಜಾಕ್ ಆಗಿರುವುದು ಇದೀಗ ಬಹಿರಂಗವಾಗಿದೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿ ದೂರು ನೀಡಿದಾಗ ಈ ಘಟನೆ ಬೆಳಕಿಗೆ ಬಂದಿತ್ತು. ಇದು ಅಸಲಿ ಕಥೆಯೋ ಕಟ್ಟು ಕಥೆಯೋ ಅಂತ ಪೊಲೀಸರೇ ದಿಗ್ಭ್ರಮೆಗೊಂಡಿದ್ದಾರೆ. 2025 ಅಕ್ಟೋಬರ್ 16ರಂದು ಗೋವಾದಿಂದ ಚೋರ್ಲಾ ಮಾರ್ಗವಾಗಿ 2 ಕಂಟೈನರ್ಗಳಲ್ಲಿ ಒಟ್ಟು 400 ಕೋಟಿ ಸಾಗಿಸಲಾಗುತ್ತಿತ್ತು. ಮಾರ್ಗ ಮಧ್ಯದಲ್ಲಿ ದುಡ್ಡಿನ ಕಂಟೈನರ್ಗಳನ್ನು ಹೈಜಾಕ್ ಮಾಡಲಾಗಿದೆ. ಈಗ ಈ ವಿಷಯ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾದಲ್ಲೂ ಸಂಚಲನಕ್ಕೆ ಕಾರಣವಾಗಿದೆ. सर, 400 कोटीचं प्रकरण होतं. कर्नाटकमध्ये चोरला घाटामध्ये 16 ऑक्टोबरला लुटले गेले. तर त्याच्यामध्ये ते लुटल्यानंतर जे आरोपी होते ज्यांनी हे कंटेनर लुटले ते या कंटेनरमध्ये जे पैसे होते त्यांचा मालक किशोर सावळा, जो ठाण्याचा बिल्डर आहे, तर हे त्यांना माझ्या नावाने फोन करत होते का हे जे जुन्या नोटा आहे त्या आम्ही लुटलेल्या आहेत. म्हणजे माझ्या नावानिशी ते बोलत होते का संदीप पाटील उर्फ भाऊ पाटील, मी इगतपुरी तालुक्यात राहतो, आणि माझा फोटो पण व्हॉट्सअपला त्यांनी ते किशोर सावळाला पाठवला. ಹಾಗಾದ್ರೆ ಈ ರಾಬರಿ ಉದ್ದೇಶ ಏನು? ಘಟನೆ ಬೆಳಕಿಗೆ ಬಂದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ? ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಅದಕ್ಕಾಗಿಯೇ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹಣ ಸಾಗಿಸಿರೋ ಶಂಕೆ. ಈ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅವರದ್ದು ಎನ್ನಲಾಗ್ತಿದೆ. ಕಿಶೋರ್ ಸೇಠ್ ಹಾಗೂ ಸಂದೀಪ್ ಪಾಟೀಲ್ ಇಬ್ಬರು ಕೂಡ ಉದ್ಯಮದಲ್ಲಿ ಪಾಲುದಾರರು. ಕಂಟೈನರ್ ಹೈಜಾಕ್ ನಂತರ ಕಿಶೋರ್ ಶೇಟ್ನ ಸಹಚರದಿಂದ ಸಂದೀಪ್ ಪಾಟೀಲ್ ಅಪಹರಣ. 400 ಕೋಟಿ ರೂಪಾಯಿ ಇದ್ದ ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸಂದೀಪ್ಗೆ ಬೆದರಿಕೆ. ಹಣ ವಾಪಸ್ ನೀಡದೇ ಇದ್ದರೆ ನಿನ್ನ ಪ್ರಾಣ ತೆಗೆಯುತ್ತೇವೆ ಎಂದು ಚಿತ್ರಹಿಂಸೆ ನೀಡಿದ ಆರೋಪ. ಅವರಿಂದ ತಪ್ಪಿಸಿಕೊಂಡು ಬಂದು ನಾಸಿಕ್ ಪೊಲೀಸರಿಗೆ ದೂರು ನೀಡಿರೋ ಸಂದೀಪ್ ಪಾಟೀಲ್ ದೂರು ನೀಡಿದ ಬಳಿಕ ಜಗಜ್ಜಾಹೀರಾಗಿರೋ ಅತಿ ದೊಡ್ಡ ದರೋಡೆ. ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟು ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ, ಇದರಲ್ಲಿ ಲೆಟರಲ್ಲಿ ಬಂದಿರುವುದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದರೆ, ವಿಶಾಲ್ ನಾಯ್ಡು ಎಂಬವನು ಕಿಡ್ನಾಪ್ ಮಾಡ್ತಾನೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಮಹಾರಾಷ್ಟ್ರ ಪೊಲೀಸರು SIT ರಚಿಸಿ ದರೋಡೆಕೋರರ ಹೆಡೆಮುರಿ ಕಟ್ಟಲು ಸಜ್ಜಾಗಿದ್ದಾರೆ. ಇವರಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4ರನ್ನ ಬಂಧಿಸಿದ್ದು, ಪ್ರಕರಣದ ಕಿಂಗ್ ಪಿನ್ ಕಿಶೋರ್ ಸೇಠ್ ಹಾಗೂ ಮತ್ತೊಬ್ಬ ತಲೆಮರೆಸಿಕೊಂಡಿದ್ದು, ಅವರ ಬಂಧನದ ನಂತರವೇ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ. ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.